ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಡ್ಯೂಟಿ ಆನ್ ಮಾಡಿದ್ದೀನಿ ಬೆಳಗ್ಗೆ. ನಿನ್ನೆಲ್ಲ ಗಾಡಿಗಳ ಕೆಲಸ ಎಲ್ಲ ಇತ್ತು, ಮಾಡಿಸ್ಕೊಂಡು ಬಂದಿದ್ದೀನಿ. ಇದೆಲ್ಲ ಪೀನ್ಯ, ಇದು ಪೀನ್ಯ ಇಂಟ್ರೆಸ್ಟಲ್ಲಿ ಇರೋಲ್ಲ. ಇದ್ದೀನಿ, ಬಾಡಿಗೆ ಬರ್ತಾಯಿಲ್ಲ, ಇನ್ನು ಕಾಯ್ಕೊಂಡಿದ್ದೀನಿ. ನೋಡಿ, ಆನ್ ಮಾಡಿದ್ದೀನಿ, ನೋಡೋಣ ಯಾರು ಬಾಡಿಗೆ ಬರ್ತಾಯಿದ್ದೀನಿ. ಬಾಡಿಗೆ ಬಂದಿದೆ 1400 ರೂಪಾಯಿದು. ಡೈರೆಕ್ಟ್ ಡೆಲಿವರಿಲಿ ಬಂದಿರೋದು. ಪಿಕಪ್ ರಾಜಗೋಪಾಲ್ ನಗರ್ ಮೇನ್ ರೋಡ್, then left onto ರಾಜಗೋಪಾಲ್ ನಗರ್ ಮೇನ್ ರೋಡ್. 1 ಕಿಲೋಮೀಟರ್ ಇದೆ, ಹೋಗ್ಬಿಡ. ಇದೇ ಲೋಡಿಂಗ್ ಪಾಯಿಂಟ್ ಅಂತ ಬಂದಿದ್ದೀನಿ. ಡೈರೆಕ್ಟ್ ಡೆಲಿವರಿದು 1400 ರೂಪಾಯಿ ಬಂದಿದೆ ಬಾಡಿಗೆ. ಕಮಿಷನ್ ಹೋಗಿ ಎಷ್ಟು ಬರುತ್ತೆ ನೋಡೋಣ. ನೋಡಿ, ಬಾಕ್ಸಸ್ ಹಾಕ್ತಾ ಇದ್ದಾರೆ. ಈ ಬಾಕ್ಸಸ್ ಎಷ್ಟಿದೆನಾ? 15 ಬಾಕ್ಸ್ ಇರುತ್ತೆ. 15 ಬಾಕ್ಸ್ ತಗೊಂಡು ಹೋಗ್ಬೇಕು. ನೋಡೋಣ ಹೆಂಗಿರುತ್ತೆ ಅನ್ನೋದು. ಬಾಡಿಗೆ ಬಂದಿರೋದು 1402 ರೂಪಾಯಿದು. ಅವ್ರ ಕಮಿಷನ್ನು 154 ರೂಪಾಯಿ ಆಗುತ್ತೆ. ನಮಗೆ ಬರೋದು 1247 ರೂಪಾಯಿ ಬರುತ್ತೆ. ವ್ಯಾಲೆಡ್ಗೇನಿಲ್ಲ, ವ್ಯಾಲೆಡ್ 47 ರೂಪಾಯಿ ಬರುತ್ತಂತೆ ವ್ಯಾಲೆಡ್ಗೆ. ಇದೆಲ್ಲ ಡೈರೆಕ್ಟ್ ಡೆಲಿವರಿದು. ನೋಡೋಣ, ಸ್ಟಾರ್ಟ್ ಮಾಡೋಣ ಟ್ರಿಪ್ಪು. ಆರ್ಡರ್ ಪಿಕಪ್ ಸಕ್ಸಸ್ಫುಲ್ಲು. ಈಗ ಡ್ರಾಪ್ ನೋಡೋಣ. 46 ಕಿಲೋಮೀಟರ್ ತೋರಿಸ್ತು. ಚಂದಾಪುರ 50 ಕಿಲೋಮೀಟರ್ ಇದೆ ನೋಡಿ. ಇದೆ ಅನ್ಲೋಡಿಂಗ್ ಪಾಯಿಂಟು. ಡೈರೆಕ್ಟ್ ಡೆಲಿವರಿದು 1402 ರೂಪಾಯಿದು. ಇದೆಲ್ಲ ಚಂದಾಪುರ. ಇದು ಬಂದಿದ್ದೀನಿ. ಇಲ್ಲಿಂದ ಪೋಟ್ರಲ್ಲಿ ಭಾಳ ಸಿಗಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅಷ್ಟೇ ಖಾಲಿ ಹೋಗಬೇಕು. ಇಲ್ಲ, ಬಿಲ್ ಎಂಟ್ರಿ ಮಾಡಿಸೋಕೆ ಹೋಗಿದ್ದಾರೆ ಅವರು. ಎಂಟ್ರಿ ಆಗಿದ್ಮೇಲೆ ನಮ್ಮದು ಇದು ಹಬ್ಬೆ. ಡೈರೆಕ್ಟ್ ಡೆಲಿವರಿಯಲ್ಲಿ ಇದು ವೇಟಿಂಗ್ ಚಾರ್ಜ್ ಏನು ಕೊಡೋಲ್ಲ. ಇಲ್ಲಿ ವೇಟಿಂಗ್ ಮಾಡಬೇಕಾಗುತ್ತೆ. ವೇಟಿಂಗ್ದು ಚಾರ್ಜ್ 1 ರೂಪಾಯಿ ಬರೋಲ್ಲ ಇದರಲ್ಲಿ. ಇದು ಹಬ್ಬ ಒಂದು ಬೇರೆ. ಬೇಗ ಅನ್ಲೋಡಿಂಗ್ ಆಗಿಬಿಟ್ರೆ ಪರವಾಗಿಲ್ಲ, ಅನ್ಲೋಡಿಂಗ್ ಆಗಿಲ್ಲ ಅಂದರೆ ವೇಟಿಂಗ್ ಚಾರ್ಜ್ 1 ರೂಪಾಯಿ ಬರೋಲ್ಲ. ಡೈರೆಕ್ಟ್ ಡೆಲಿವರಿ ಕತೆ ಆ ಥರ. ಪೋಟ್ರಲ್ಲಿ ವೇಟಿಂಗ್ ಚಾರ್ಜು ನಿಮಿಷಕ್ಕೆ 3 ರೂಪಾಯಿ ಬರುತ್ತೆ. 40 ನಿಮಿಷ ಫ್ರೀ ಇರುತ್ತೆ, ಆಮೇಲೆ 3 ರೂಪಾಯಿ ಬರುತ್ತೆ. ಡೈರೆಕ್ಟ್ ಡೆಲಿವರಿಲಿ ಆ ಥರ ಅಲ್ಲ. ಡೈರೆಕ್ಟ್ ಡೆಲಿವರಿನೂ ಬರೋಲ್ಲ, ಅಂಕರ್ ಡೆಲಿವರಿನೂ ಬರೋಲ್ಲ. ಬೆಸ್ಟ್ ಪೋಟ್ರೆ. ಏನಂದರೆ ಡೈರೆಕ್ಟ್ ಡೆಲಿವರಿ ಕಮಿಷನ್ ಕಮ್ಮಿ ತಗೊತಾನೆ ನೋಡಿ. 1404 ರೂಪಾಯಿಗೆ 150 ರೂಪಾಯಿ ಏನೋ ತಗೊಂಡಿದ್ದಾನೆ. ಅದೇ ಪೋಟ್ರವನು ಅಂದರೆ 1000 ರೂಪಾಯಿಗೆ 150 ರೂಪಾಯಿ ತಗೊತಾ ಇದ್ದ. ಆ ಥರ. ಅದಕ್ಕೋಸ್ಕರ ವೇಟಿಂಗ್ ಬಿಲ್ಲೂ ಏನು ಕೊಡಲ್ಲ ಡೈರೆಕ್ಟ್ ಡೆಲಿವರಿಯವನು. ಫೋನ್ಪೇ ಮಾಡ್ತೀರಾ? ಫೋನ್ಪೇ ಮಾಡ್ತೀರಾ? ಫೋನ್ಪೇ ಮಾಡಿದ್ದಾರೆ. 300 ರೂಪಾಯಿ ಮಾಡಿದ್ದಾರೆ. 1000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ಟ್ರಿಪ್ ಮಾಡೋಣ. ಎಂಡ್ ಟ್ರಿಪ್ 1295 ರೂಪಾಯಿ ತಗೊಂಡಿನಿ. 1300 ರೂಪಾಯಿ ಮಾಡಿದ್ದಾರೆ. ನೋಡಿ, 1295 ರೂಪಾಯಿ ನನಗೆ. ಮತ್ತು ವ್ಯಾಲೆಟಲ್ಲಿ ಹಾಕ್ತಾರೆ. ಟೋಟಲ್ ನಮಗೆ ಬಂದಿರೋದು 1347 ರೂಪಾಯಿ ಬಂದಿದೆ ಟ್ರಿಪ್ಪಲ್ಲಿ. 47 ರೂಪಾಯಿ ವ್ಯಾಲೆಟಲ್ಲಿನೂ ಹಾಕ್ತಾರೆ. ಈಗ ಇಲ್ಲಿಂದ ಪೋಟ್ರ್ ಆಡ್ಬಿಡೋಣ. ಇಲ್ಲಿಂದ ಪೋಟ್ರೆ ನಮಗೆ ಕರ್ಕೊಂಡೋಗ್ಬೇಕು ಮನೆಗೆ. ಚೆಕ್ ಮಾಡ್ಕೋಬೇಕು. ಪೋಟ್ರ್ ಆನ್ನಲ್ಲಿದೆ.
ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಬಾಡಿಗೆ ಅನ್ನೋದು. ಬಾಡಿಗೆ ಬಂದಿದೆ 814 ರೂಪಾಯಿದು ಸುಧಾಮ್ ನಗರ್ಗೆ. ಪಿಕಪ್ Head northwest on 2 Bannerghatta Road. ಕಿಲೋಮೀಟರ್. ಇದೇ ಲೋಡಿಂಗ್ ಪಾಯಿಂಟು. ಈ ಬಾಕ್ಸಸ್ಸನ್ನು ತಗೋಬೇಕಾನು ಸುಧಾಮ್ ನಗರ್ಗೆ. ಇದು ನೋಡೋಣ ಯಾವ ಸೈಡ್ ಬರುತ್ತೆ ಬಾಡಿಗೆ ಅನ್ನೋದು. ಮನೆ ಕಡೆ ಬಂದರೆ ಒಳ್ಳೆಯದು. ಇದೆಲ್ಲ ಜಿಗ್ನಿ, ಇದು ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ. ಐದು ನಿಮಿಷ ವೆಯ್ಟ್ ಮಾಡಿ ಅಂದರು, ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಬಾಕ್ಸ್ 70 ಕಿಲೋ ಇದೆ ಅಂತೆ. 70 ಕಿಲೋ 2 ಬಾಕ್ಸು, ಇದು ಇವು 2 ಬಾಕ್ಸು, ಟೋಟಲ್ 4 ಬಾಕ್ಸು. ಟೋಟಲ್ ಒಂದು 200 kg ಇರುತ್ತೆ ಇದು. ಹೆಂಗೋ ಮನೆ ಸೈಡೆ ಬಂತು, ಮೆಜೆಸ್ಟಿಕ್ ಕಡೆ ಬರ್ತಾಯಿದೆ. ಅದು ಖುಷಿಯಾಗಿದೆ. ಮನೆ ಕಡೆಯಿಂದ ಬಂದಿಲ್ಲ ಅಂದರೆ ಇಲ್ಲಿಂದ ಖಾಲಿ ಹೋಗ್ಬೇಕಾಯ್ತು. ಮತ್ತೆ 30 ಕಿಲೋಮೀಟ್ರ್ ಖಾಲಿ ಹೋಗ್ತಾಯಿತ್ತು. ಯಾವುದೋ 800 ರೂಪಾಯಿ ಬಾಡಿಗೆ ಸಿಕ್ತು, ದೇವನ ದಯೆ. ಏನಂತೀರ? ಲೋಡಿಂಗ್ ಆಯ್ತು ಕಂಪ್ಲೀಟು. ಡ್ರಾಪ್ ನೋಡೋಣ. 27 ಕಿಲೋಮೀಟ್ರ್ ತೋರಿಸ್ತು. ಅದು ಮೆಜೆಸ್ಟಿಕ್ ಕಡೆ ಬರ್ತಾಯಿದೆ. ನಮ್ಮ ಮನೇನು ಆ ಕಡೆನೇ. ಹೆಂಗೋ ಮನೆ ರೂಟೆಲ್ಲ ಸಿಗ್ಬಿಡ್ತು ಬಾಡಿಗೆ ಇದು. $27 ಕಿಲೋಮೀಟ್ರ್ Head southeast. ಹೇಳಿ. ಇಂದಿರಾನಗರ, ಮೆಜೆಸ್ಟಿಕ್, ಈ ಕಡೆ ಹೋದರೆ ಯಾವ ರೂಟ್ ಇದು? BTM ಲೇಔಟ್ ಬೇಡಪ್ಪ. ಅದು BTM ಲೇಔಟ್ ಬೇಡ. ಯಾಕಂದರೆ ಹಂಗೆ ಹಿಂಗೆ ತಿರ್ಕೊಂಡು ಹೋಗಬೇಕು. ಇದೇ ಬೇಗ ಹೋಗ್ಬಿಡೋದು. ಇದು ಅನ್ಲೋಡಿಂಗ್ ಪಾಯಿಂಟು. ಫೋನ್ಪೇ ಮಾಡಿಬಿಟ್ಟಿದ್ದಾರೆ ನೋಡಿ. 1814 ರೂಪಾಯಿ ಮಾಡಿದ್ದಾರೆ. ಟ್ರಿಪ್ ಮಾಡೋಣ ಎಂಡ್. ಇಲ್ಲಿಂದ ನಮ್ಮ ಮನೆ ಇವತ್ತು ಪರವಾಗಿಲ್ಲ, 30-40 ಏನಿಲ್ಲ. ಬರೀ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಇರಿಸ್ತೆ. ಇಲ್ಲಾಂದರೆ 10 ಕಿಲೋಮೀಟ್ರ್ ಇರಿಸ್ತೆ ಅಷ್ಟೇ. ಏಳು ಕಿಲೋಮೀಟ್ರ್ ಇದೆ, 7 ಕಿಲೋಮೀಟರ್. ಇವತ್ತು ಬರೀ 7 ಕಿಲೋಮೀಟ್ರ್ ತಗೊಂಡು ಹೋಗ್ತಾ ಇದ್ದಾನೆ. ಇದೇ ಹೇಳ್ತಾ ಇರೋದು ಟಗರು ಸುಯಲ್ ಭಯ್ಯ. ಚೈನ್ ಪುಲಿ ಅಂತ. ಇದೇ ಚೈನ್ ಪುಲಿ. ಈ ಥರ ಹಾಕೋದು, ಇಂಜಿನಲ್ಲಿ ಹಾಕ್ಕೊಡೋದು ಈಸಿಯಾಗಿ ಆಗ್ಬಿಡೋದಂತೆ. ಕೆಲವ್ರಿಗೆ ತುಂಬ ಕಷ್ಟ ಅಂತೆ ಇದು, ಕೆಲವರಿಗೆ ಈಸಿ ಟೆಕ್ನಿಕಿಂದ ಮಾಡ್ಕೋಬೇಕಂತ. ಇದು ಟಗರು ಸುಹೇಲ್ ಭಯ್ ಹೇಳಿದ್ರು. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಹಿಂದಿಯಲ್ಲಿ ಮಾಡ್ತಾರೆ. ದಯವಿಟ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿದ ತಕ್ಷಣ ಅವರು ನೆನಪು ಬಂದರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಚೈನ್ ಪುಲಿ ಅವ್ರದ್ದೇ ಏರಿಯಾ ಇದು, ಸುಧಾಮ್ ನಗರ. ಮನೆಗೆ ಹೋಗ್ತಾ ಇದ್ದೆ, ಒಂದು ಬಾಡಿಗೆ ಬಂತು ರಾಜಾಜಿನಗರ ಅಂದರೆ ಅಲ್ಲೇ ಮಾಗಡಿ ರೋಡ್ ಪಕ್ಕದಲ್ಲೇ ಇರುತ್ತೆ. ಅದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರುತ್ತೆ ಇಷ್ಟೇ ನಮ್ಮ ಮನೆ. ಬಾಡಿಗೆ ಬಂದೆ. ಅದೇ 6 ಕಿಲೋಮೀಟ್ರಿಗೆ 600 ರೂಪಾಯಿ ಕೊಟ್ಟಿದ್ದಾನೆ ಬಾಡಿಗೆ. ಯಾಕೆ ಬಿಡಬೇಕು? ಹಂಗೆ ಹೋಗ್ತಾ ಇದ್ರೆ ರೋಡಲ್ಲಿ ಹಂಗೆ ಬಂದುಬಿಟ್ಟೆ. 1-2 ಕಿಲೋಮೀಟ್ರ್ ಪಿಕಪ್ ಇತ್ತು, ಬಂದುಬಿಟ್ಟೆ. ಸ್ಟಾರ್ಟ್ ಟ್ರಿಪ್ ಮಾಡ್ತಾಯಿದ್ದೀನಿ. 601 ರೂಪಾಯಿಗೆ ನೋಡಿ. ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ಅದು. 6 ಕಿಲೋಮೀಟ್ರಿಗೆ 600 ರೂಪಾಯಿ ಕೊಟ್ಟಿದ್ದಾನೆ. ಕಿಲೋಮೀಟ್ರಿಗೆ 100 ರೂಪಾಯಿ ಕೊಟ್ಟಿದ್ದಾನೆ. ಅದು ಯಾವುದೋ ಬರಲಿ ಅಂತ ಹೀಗೆ ಬಂದುಬಿಟ್ಟೆ. ತಗೊಂಡು ಹೋಗ್ಬಿಡೋಣ ಮನೆ ಹತ್ರನೆಲ್ಲ ಆರಾಮಾಗಿ ಅಲ್ಲಿ ಹೋಗಿ
ಹಂಗೆ ಮನೆಗೆ ಹೋಗ್ಬಿಡ್ಬೋದು. ಏನಾಗ್ತಾ ಎಲ್ಲ ಫಂಕ್ಷನ್ ನಡೆದಿದ್ದೀವಿ. ಲೋಡಿಂಗ್ ಆಯ್ತು ಕಂಪ್ಲೀಟ್. ಡ್ರಾಪ್ ನೋಡೋಣ. 6 ಕಿಲೋಮೀಟರ್ ತೋರಿಸ್ತು. ಎಷ್ಟಿದೆ? 7 ಕಿಲೋಮೀಟರ್ ಇದೆ. Head towards 6th main road, then 3rd cross road turns left and becomes BTS main road. ಹೋಗ್ಬಿಡೋಣ. ನೋಡಿ ಇಲ್ಲಿ ಬರ್ತಾ ಇದೆ. ಅದು ಇದೆ ಅನ್ಲೋಡಿಂಗ್ ಪಾಯಿಂಟು. ಈ ಡೋರ್ಗೆ ಇದೆಲ್ಲ ಗೋಪಾಲಪುರಂ. ಇದು ಥ್ಯಾಂಕ್ ಯು. ಫೋನ್ಪೇ ಮಾಡಿದ್ದಾರೆ 600 ರೂಪಾಯಿ. ಟ್ರಿಪ್ ಮಾಡೋಣ ಎಂಡು ಅಂತ ಕಳಿಸ್ಕೊಡ್ತಾರೆ. 601 ರೂಪಾಯಿ ಆಗಿರೋದು 600 ರೂಪಾಯಿ ಕೊಟ್ಟಿದ್ದಾರೆ. ಯಾವುದೋ ಖಾಲಿ ಬರ್ಲಿನಲ್ಲ. ಇಲ್ಲಿಂದ ನಮ್ಮ ಮನೆ ಲೊಕೇಶನು 2.5 ಕಿಲೋಮೀಟ್ರ್ ಇದೆ ಅಷ್ಟೇ. ಇಲ್ಲೇ ಇರೋದು ಗೋರಿಪಳ್ಳೆ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಇವತ್ತು ಶನಿವಾರ. ಪರವಾಗಿಲ್ಲ, ಚೆನ್ನಾಗಾಯಿತು, ಪರವಾಗಿಲ್ಲ. ನಮ್ಮ ಎರ್ನಿಂಗ್ ಬಂದು 2,800 ರೂಪಾಯಿ. ಕಮಿಷನ್ ಎಲ್ಲ ಹೋಗಿ 2,570 ರೂಪಾಯಿ ಬಂದಿದೆ. ನಾಳೆ ಭಾನುವಾರ ನೋಡೋಣ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಎಲ್ಲಿ 30 ಕಿಲೋಮೀಟ್ರ್ ಬರಬೇಕು ಅಂದ್ಕೊಂಡೆ. 30 ಕಿಲೋಮೀಟ್ರ್ ಬಂದಿಲ್ಲ, ಬರೋ 2.5 ಕಿಲೋಮೀಟ್ರ್ ಬಂದಷ್ಟೇ. ಪೋಟ್ರು ತುಂಬ ಇವತ್ತು ಹತ್ರನೇ ಕೊಟ್ಬಿಟ್ಟಿದ್ದಾನೆ ಬಾಡಿಗೆ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾಳೆ ಭಾನುವಾರ ಲೋಕಲ್ ಬಾಡಿಗೆ ಹೊಡ್ಕೋಬೇಕು. ದೊಡ್ಡ ಬಾಡಿಗೆ ತಗೊಬಾರ್ದು. ಅಲ್ಲಿ ಹೋಗಿ ಕಾಯ್ಕೊಂಡು ಬರಲಿ, ಇಲ್ಲೆಲ್ಲ ಚಿಕ್ಕ ಪುಟ್ಟ ಹೊಡ್ಕೋಬೇಕು. ನಾಳೆ ಸಿಕ್ಕೋಣ. ಗುಡ್ ನೈಟ್. ಇರಿ. ಶುಕ್ರವಾರ ನಾವು ಗಾಡಿ ಕೆಲಸ ಮಾಡಿಸಿದ್ದೀನಿ. ಅದು ನೋಡ್ಕೊಂಡೋಗಿ ನಮ್ಮ ಆಪೆ ಆಟೋಗೆ ನಾನು ಏನೇನು ಮಾಡಿಸಿದ್ದೀನಿ. ಸೈಲೆನ್ಸರು ಕಂಪ್ನಿದು ಬರುತ್ತಲ್ಲ, ಅದು ತೆಗೆದುಬಿಟ್ಟು ಸಣ್ಣದು ಪೈಪ್ ಥರ ಬರುತ್ತೆ, ಅದು ಹಾಕಿದ್ದಾರೆ. ಮತ್ತು ಕ್ಲಚ್ ಪ್ಲೇಟು ಮತ್ತು ಲೈನಿಂಗ್ಸು ಎಲ್ಲ ಹಾಕಿದ್ದಾರೆ. ಅದೆಲ್ಲ ನೋಡಿ 2 ವೀಲರ್ದು ಸರ್ವಿಸಿಂಗ್ ಹಂಗೆ ಮಾಡಿಸಿದ್ದೆ. ಹೊಸ ಟೈರ್ಸ್ ಹಾಕ್ಸಿದ್ದೀನಿ. ಅದೆಲ್ಲ ಶುಕ್ರವಾರ ಎಲ್ಲ ಮಾಡಿಸ್ಕೊಂಡು, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ, ನಾನು ಹೋಗಿಲ್ಲ. ಕೆಲಸಗಳು ಬಾಡಿಗಳು ಕಮ್ಮಿ ಇರುತ್ತೆ, ಬರಲ್ಲ ಅಂತ ನಾನೇ ಹೋಗಿಲ್ಲ. ಅದು ನೋಡ್ಕೊಂಡೋಗಿ ಭಾನುವಾರ ಸಿಕ್ಕೋಣ. ಗುಡ್ ನೈಟ್. ಇವತ್ತು ಶುಕ್ರವಾರ ನಮಾಜ್ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇವನು ಅಮೀನು ಇಬ್ಬರು ಒಂದೇ ಥರ ಇರ್ತಾರೆ ನೋಡಿ. ಇವನು ಅಮೀನು ಎಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ಗಲ್ಲ, ನಮಾಜ್ ಹೋಗ್ತಾ ಇದ್ದೀವಿ. ಎಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ನಮಾಜ್ಗೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮದು ಇವತ್ತು ಹಬ್ಬನೇ. ನಮ್ಗೆ ಡೈಲಿ ಶುಕ್ರವಾರ ನಮ್ಗೆ ಹಬ್ಬನೇ ಇರುತ್ತೆ. ಇವಾಗ ನಮಾಜ್ಗೆ ಹೋಗೋಣ. ಈಗ ನಮ್ಮ ಮಗಳು, ಮುದ್ದಾದ ಮಗಳು, ಸ್ವೀಟ್ ಮಗಳು. ಯಾಕೆ ಬೋಲ್ದಿಗಮ್ಮ?
ಇವ್ರು ಇಬ್ರು ಈ ಥರ ಜಗಳ ಮಾಡ್ತಾರೆ, ಆ ಥರ ಜಗಳ. ಅವ್ನು ದೊಡ್ಡ ಮಾಡಲ್ಲ ಜಗಳ, ಇವ್ರಿಬ್ರು ಬಾ 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 ಬಾ. ಈ ಹೊಸ ಗಾಡಿಯಲ್ಲಿ ಹೋಗೋಣ. ಹಾಂ ಯಾರೇ ಉಸ್ಮೇಗೆ ಹಳೆ ಗಾಡಿಯಲ್ಲಿ ಹೋಗ್ಬೇಕಂತೆ, ಹೊಸ ಗಾಡಿ ಬೇಡ ಅಂತೆ. ಸರ್ವಿಸಿಂಗ್ ಎಲ್ಲ ಮಾಡಿಸಿದ್ದೀನಿ, ಹೊಸ ಟೈರ್ಸ್ ಎಲ್ಲ ಹಾಕಿದ್ದೀನಿ ನೋಡಿ. ಆಕ್ಸೆಸ್ ಟೈರ್ ನೋಡಿ. ಈಗ ನಾವು ನಮಾಜ್ಗೆ ಹೋಗ್ತಾ ಇದ್ದೀವಿ, ಟೋಲ್ಗೇಟ್ ಹತ್ರ ಹೋಗ್ತಾ ಇದ್ದೀವಿ, ಮಾಗಿರೋ ಟೋಲ್ಗೇಟ್ ಹತ್ರ. ಅಲ್ಲಿ ನಾನು ಮೊದಲು ವ್ಯಾಪಾರ ಮಾಡ್ತಾಯಿದ್ದೆ, ದಿಲ್ ಪಸಂದು ಸಮೋಸ ಎಲ್ಲ ಮಾಡ್ತಾಯಿದ್ದೆ. ಈಗ ಅಲ್ಲಿಗೆ ಹೋಗ್ತಾಯಿದ್ದೆ ನಮಾಜ್ಗೆ. ನೋಡಿ, ದಿಲ್ ಪಸಂದ್ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಖೋವಾದು ದಿಲ್ ಪಸಂದ್ ಬರುತ್ತೆ, ಮತ್ತು ಕೊಬ್ಬರಿದು ದಿಲ್ ಪಸಂದ್ ಬರುತ್ತೆ. ಅದೆರಡು ಮಾಡ್ತಾಯಿದ್ದೆ ಮೊದಲನೇನು. ಅದ್ರ ಜೊತೆಗೆ ಸಮೋಸ ಎಲ್ಲ ತಗೊಂಡು ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿರ್ತದೆ ವ್ಯಾಪಾರ. ಈಗ ನಾನು ಆಟೋ ತಗೊಂಡೆಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ಬೇರೆಯವ್ರು ಯಾರೋ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು ಲಾಭನೂ ಅದರಲ್ಲಿ. ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಮಸ್ಜಿದ್ ಬಾರೆ ಜಾಮಿಯಾ ಮಸ್ಜಿದ್. खातिमा फरमा, ऐ मोहब्बतों वाली जिंदगी गुजारने की तौफीक अता फरमा। आमीन। ऐ अल्लाह पूरे आलम में जितने भी मसाजिद हैं, मदारिस हैं, खानकाहें हैं, दीनी तंजीमें हैं, दीनी जमातें हैं, ಈ ಥರ ಸೈಲೆನ್ಸರ್ ಪೈಪನ್ನು ಹಾಕ್ತಾಯಿದ್ದೀನಿ ಹೊಸದು. ಅದು ಸೈಲೆನ್ಸ್ ತೆಗೆದು ಬಿಡ್ತಾಯಿದ್ದೀನಿ. ಇದು
ಈ ಥರ ಪೈಪನ್ನು ಹಾಕ್ತಾಯಿದ್ದೀನಿ. ಎಲ್ಲ ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀನಿ. ಕ್ಲಚ್ ಪ್ಲೇಟ್ದು ಮತ್ತು ಲೈನಿಂಗು ನೋಡಿ, ಈ ಕಡೆ ಆ ಕಡೆ ಲೈಟ್, ಆಯಿಲ್ ಚೇಂಜು ಎಲ್ಲ ಇವತ್ತು ಗಾಡಿ ಕೆಲಸ ಇದೆ. ಈ ಸೈಲೆನ್ಸರ್ ತೆಗೆದುಬಿಟ್ಟಿರೋದು ನಾನು, ತೆಗೆದುಬಿಟ್ಟು ಬರೀ ಪೈಪ್ ಹಾಕಿದ್ದೀನಿ. ಈ ಥರ ಪೈಪ್ ಬರುತ್ತೆ ಅಷ್ಟೇ. ಇದು ಹಾಕಿದ್ದೀನಿ, ಅದು ತೆಗೆದುಬಿಟ್ಟಿದ್ದೀನಿ. ಅದು ಸರ್ ಎಲ್ಲ ಮಾಡಿಸಿದ್ದೀನಿ. ಗಾಡಿಗೆ ಟ್ರೈಲ್ ತಗೊಂಡೋಗಿದ್ದಾರೆ. ನೋಡೋಣ ಎಷ್ಟು ಅಮೌಂಟ್ ಆಗುತ್ತೆ, ಖರ್ಚು ಎಷ್ಟಾಗಿದೆ ಇವತ್ತು ಅನ್ನೋದು. ಸೈಲೆನ್ಸರ್ ಹಳೇದು ಇತ್ತಲ್ಲ ಅದೆಲ್ಲ ತೆಗೆದುಬಿಟ್ಟೆ, ಪೈಪೆಲ್ಲ ಆಗಿಬಿಟ್ಟಿದ್ದಾರೆ. ಲೈನಿಂಗ್ಸ್ ಎಲ್ಲ 3 ಸಪ್ರೇಟು ಮತ್ತು ಆಯಿಲ್ ಚೇಂಜ್ ಮಾಡಿಸಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಖರ್ಚು ಅನ್ನೋದು. ನೋಡಿ, ನಂದಿನಿ ಲೇಔಟ್ ಹತ್ರ ಇದು ಮೆಕ್ಯಾನಿಕ್ ಶಾಪು. ನಂದಿನಿ ಲೇಔಟ್ ಕಣ್ವ ಹಾಸ್ಪಿಟ್ಲ್ ಅಂತ ಬರೆದ್ರೆ ಕಣ್ವ ಹಾಸ್ಪಿಟ್ಲ್ ಹತ್ರ ಬರುತ್ತೆ. ಕಣ್ವ ಹಾಸ್ಪಿಟ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸಿಗ್ನಲ್ ಇರುತ್ತೆ. ಸಿಗ್ನಲ್ಲು ರೈಟ್ ಸೈಡಿನೇ ಇರೋದು ಗ್ಯಾರೇಜ್ ಇದು. ಬೇಕಾದರೆ ಬನ್ನಿ, ಚೆನ್ನಾಗಿ ಮಾಡಿಕೊಡ್ತಾರೆ, ಬೇಗನೂ ಕೆಲಸ ಆಗುತ್ತೆ. ಕಂಪ್ನಿಗಳೆಲ್ಲ ಹೋದರೆ ತುಂಬ ಜಾಸ್ತಿ ಗಾಡಿಗಳಿರ್ತವೆ, ಅದಕ್ಕೋಸ್ಕರ ಇಲ್ಲೇ ಬಂದು ನಾನು ತಗೊಬರ್ತದೆ ನೋಡಿ.